ಬಂಡಾಯವನ್ನ ಇಟ್ಕೊಂಡು ಯಾವ ರೀತಿಯಾಗಿ ನೀವು ಆಡಳಿತ ಪಕ್ಷದ ವಿರುದ್ಧ ಕೆಲಸವನ್ನ ಮಾಡ್ತೀರಾ, ಹಾಗೆ ಮುಂದಿನ ದಿನಗಳಲ್ಲಿ ಅಧಿಕಾರ ಎಂಬುದು ಬರೀ ಕನಸಾಗುತ್ತೆ ಅಷ್ಟೇ ಎನ್ನುವಂತಹ ಸಲಹೆಯನ್ನ ಕೊಟ್ಟಿತ್ತು. ವಾಲ್ಮೀಕಿ ಹಗರಣದ ವಿಚಾರವಾಗಿ ರಾಜ್ಯಪಾಲರಿಗೆ ಒಂದು ದೂರನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ RSS ನಾಯಕರ ಮಾತಿಗೆ ಯಾವುದೇ ರೀತಿಯಾದಂತಹ ಕಿಮ್ಮತ್ತನ್ನ ಕೊಡ್ಲಿಲ್ಲ. RSS ನಾಯಕರ ಸಲಹೆಗೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಬಿಜೆಪಿಯಲ್ಲಿ ಮೂಡಿದಂತಹ ಬಂಡಾಯವನ್ನ ಶಮನ ಮಾಡೋದಕ್ಕೆ ಕಳೆದ ವಾರವಷ್ಟೇ RSS ನಾಯಕರು ಸಭೆಯನ್ನ ನಡೆಸಿತ್ತು. ಬಿಜೆಪಿಯ ಪ್ರಮುಖ 40 ನಾಯಕರ ಜೊತೆ ಸತತ 5 ಗಂಟೆಗಳ ಕಾಲ ಸಭೆಯನ್ನ ನಡೆಸಿತ್ತು. ಹಾಗೆ ಬಂಡಾಯವನ್ನ ಶಮನ ಮಾಡೋಕೆ ಕೂಡ ಮುಂದಾಗಿತ್ತು. ಈ ಒಂದು ಸಭೆಯಲ್ಲಿ ಏನು 2 ಬಣಗಳು, ವಿಜೇಂದ್ರ ಅವರ ಬಣ ಹಾಗೂ ಯತ್ನಾಳ್ ಅವರ ಬಣಕ್ಕೆ ಸಾಕಷ್ಟು ಸಲಹೆಗಳನ್ನ ಹಾಗೆ ಎಚ್ಚರಿಕೆಯನ್ನ RSS ನಾಯಕರು ಕೊಟ್ಟಿದ್ರು. ಹಾಗೆ ಸಲಹೆಗಳು ಅನ್ನೋದಾದ್ರೆ, ಬಂಡಾಯವನ್ನ ಇಟ್ಕೊಂಡು ಯಾವ ರೀತಿಯಾಗಿ ನೀವು ಆಡಳಿತ ಪಕ್ಷದ ವಿರುದ್ಧ ಕೆಲಸವನ್ನ ಮಾಡ್ತೀರಾ, ಹಾಗೆ ಮುಂದಿನ ದಿನಗಳಲ್ಲಿ ಅಧಿಕಾರವೆಂಬುದು ಬರೀ ಕನಸಾಗುತ್ತೆ ಅಷ್ಟೇ ಎನ್ನುವಂತಹ ಸಲಹೆಯನ್ನ ಕೊಟ್ಟಿತ್ತು. ಹಾಗೆ ಎಚ್ಚರಿಕೆಯನ್ನ ಒಂದು ಕೊಟ್ಟಿತ್ತು. ಅಂದ್ರೆ ಯಾರು ಕೂಡ ಖಾಸಗಿ ವೇದಿಕೆಗಳಲ್ಲಾಗಿರ್ಬೋದು, ಹಾಗೆ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಬಾರ್ದು, ಹಾಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನ ನೀಡಿತ್ತು. ಹಾಗೆ ಏನೇ ಇದ್ರೂ ಕೂಡ ಅಸಮಾಧಾನ ಇದ್ರೆ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಆಗ್ಬೇಕು ಅಂತ ಕೂಡ RSS ನಾಯಕರು ಹೇಳಿದ್ರು. ಆದ್ರೆ RSS ಸಭೆಯ ಮಾರನೇ ದಿನವೇ ಯತ್ನಾಳ್ ಅವರ ಬಣ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ಹಾಗೆ ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಇನ್ನಿತರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣದಲ್ಲಿರುವಂತಹವರು ಎಲ್ಲರೂ ಕೂಡ ವಾಲ್ಮೀಕಿ ಹಗರಣದ ವಿಚಾರವಾಗಿ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಡೋಕೆ ಹೋಗ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಕಾಣಿಸೋದಿಲ್ಲ, ಹಾಗೆ ವಿಪಕ್ಷ ನಾಯಕರಾದಂತಹ R ಅಶೋಕ್ ಅವರು ಕಾಣಿಸೋದಿಲ್ಲ, ಹಾಗೆ ಇನ್ನಿತರೆ ನಾಯಕರು ಕೂಡ ಕಾಣಿಸೋದಿಲ್ಲ. ಅಸಮಾಧಾನಿತ ನಾಯಕರು ಯಾರ್ಯಾರಿದ್ದಾರೋ ಅವ್ರು ಮಾತ್ರ ಕಾಣಿಸ್ತಾ ಹೋಗ್ತಾರೆ. ಅಲ್ಲಿಗೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಬರುವಂತದ್ದು, ಯಾಕಂದ್ರೆ RSS ಸಭೆ ಮಾರನೇ ದಿನವೇ ಬಿಜೆಪಿಯಲ್ಲಿ ಮತ್ತೆ ಬಂಡಾಯ ಹಾಗೆ ಉಳಿದಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ RSS ನಾಯಕರ ಮಾತಿಗೆ ಯಾವುದೇ ರೀತಿಯಾದಂತಹ ಕಿಮ್ಮತ್ತನ್ನ ಕೊಡ್ಲಿಲ್ಲ. RSS ನಾಯಕರ ಸಲಹೆಗೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ 2 ದಿನಗಳ ಹಿಂದೆ ಅಷ್ಟೇ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ವಿರುದ್ಧ. ಅಂದ್ರೆ ಅವರು ನಮ್ಮ ನಾಯಕರೇ ಅಲ್ಲ, ಅವರು ನಮ್ಮ ಅಧ್ಯಕ್ಷರೇ ಅಲ್ಲ, ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ರೀತಿಯಾಗಿ ಉತ್ತರವನ್ನ ಕೊಡ್ತಾರೆ. ಹಾಗೆ ಪ್ರತ್ಯೇಕವಾಗಿ ಪಾದಯಾತ್ರೆ ಬಗ್ಗೆ ಕೂಡ ಮಾತನಾಡ್ತಾರೆ. ಇದೀಗ ಇದನ್ನೆಲ್ಲ ಗಮನಿಸಿದಂತಹ RSS ಹಾಗೂ ಹೈಕಮಾಂಡ್ ಇದರ ಬಗ್ಗೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಅಂದ್ರೆ ಅವರ ಬಣದ ವಿರುದ್ಧ ಈಗ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಮುಂದಾಗಿದೆ. RSS ನಾಯಕರ ಮಾತಿಗೂ ಕೂಡ ಕಿಮ್ಮತ್ತು ಕೊಡದೇ ಇರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣಕ್ಕೆ ಮುಂದಿನ ದಿನಗಳಲ್ಲಿ ಈಗ ಹೈಕಮಾಂಡ್ ಹಾಗೂ RSS ಎರಡೂ ಕೂಡ ಸೇರಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇರಬಹುದು. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.